ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಕಡಲೆಬೇಳೆ ಮತ್ತು ಎಲೆಕೋಸು ಹಾಕಿ ಪಲ್ಯ ಮಾಡ್ತಿದ್ದೀನಿ. ಕಡಲೆಬೇಳೆ ಜೊತೆಗೆ ಎಲೆಕೋಸು ಪಲ್ಯ ಮದುವೆ ಮನೆಗಳಲ್ಲಿ ಜಾಸ್ತಿ ಈ ಥರ ಮಾಡ್ತಾರೆ. ಏಕೆಂದರೆ ಸೈಡ್ ಡಿಶ್ ಪಲ್ಯಗಳಿರುತ್ತಲ್ಲ, ನಾವು ತರಾವರಿ ಅಡುಗೆಯಲ್ಲಿ 2-3 ಥರದ್ದು, ಅದರಲ್ಲಿ ಈ ಥರದ್ದು ಒಂಥರ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಅಂತ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ರಸಮ್ ಜೊತೆ, ಅನ್ನ ಬೇಳೆ ಸಾಂಬಾರು ಜೊತೆ, ತರಕಾರಿ ಸಾಂಬಾರು ಜೊತೆ, ಚಪಾತಿ ಜೊತೆ ಎಲ್ಲದರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನೊಂದು ಸಣ್ಣ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನೊಂದು 2 ಸಲ ಚೆನ್ನಾಗಿ ತೊಳ್ಕೊಂಡು 1-2 ಅವರ್ ನೆನೆಸಿಟ್ಕೊಂಡಿದ್ದೀನಿ. ನಿಮ್ಗೆ 2 ಅವರ್ ಟೈಮ್ ಇಲ್ಲ ಅಂದರೆ ಚೆನ್ನಾಗಿ ನೀರು ಕುದಿಸ್ಕೊಂಬಿಟ್ಟು ಬಿಸಿನೀರಲ್ಲಿ 1 ಅವರ್ ನೆನೆಸ್ಕೊಳ್ಳಿ. ಒಂದು ಅರ್ಧ kg ಕೋಸು ತೊಗೊಂಡು ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಹಬ್ಬಗಡ್ಡೆ ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪು ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಎಣ್ಣೆ. ಇದಿಷ್ಟು ಇದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಐಟಮ್ಗಳು. ಈಗ ಒಂದು ಪಾತ್ರೆಗೆ ಕಡಲೆಬೇಳೆ ಏನು ನೆನೆಸ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು, ಅದ್ರ ಮೇಲೆ ಕೋಸು ಹೆಚ್ಚಿರೋದನ್ನು ಸೇರಿಸ್ಕೊಂಡು, ಇದೆರಡು ಬೇಯಕ್ಕೆ ಬೇಕಾಗಿರೋಷ್ಟು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊತೀನಿ. ನಾನು ಇದನ್ನು ಒಂದು 10 ನಿಮಿಷ ಬೇಯಬೇಕು. ಕಡಲೆಬೇಳೆ ಮತ್ತು ಕೋಸೇನೋ ಬೇಗ ಬೇಯುತ್ತೆ, ಕಡಲೆಬೇಳೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅದಕ್ಕೆ ನೆನೆಸಿಟ್ಕೊಂಡಿರೋದು. ಈಗ ನಾವು ಮೇಲ್ಗಡೆ ಕೋಸು ಮಾತ್ರ ಈ ಥರ ಮುಚ್ಚಾಕೊಳ್ಳೋಣ, ಕಡಲೆಬೇಳೆ ಕೆಳಗಡೆನೇ ಇರಲಿ, ಯಾಕೆಂದರೆ ಬೇಯಬೇಕಲ್ಲ ಅದು. ಹಾಗಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ಹಳದಿ ಸೇರಿಸ್ಕೊಂಡು ಈ ಥರ ತಿರುಗಿಸಿ ಮೇಲೇ ಮುಚ್ಚಾಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಇಟ್ಟರೆ ಸಾಕು, ಬೇಯ್ಕೊಳ್ಳುತ್ತೆ. ತುಂಬ ಟೈಮ್ ಏನು ಬೇಕಾಗಲ್ಲ, ಒಂದು 10-15 ನಿಮಿಷ ಬಿಟ್ಟರೆ ಸಾಕು, ಬೇಯುತ್ತೆ. ಈಗ ನೋಡಿ, ಇದಕ್ಕೆ ಕೋಸು ಮತ್ತು ಕಡಲೆಬೇಳೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು. ಈಗ ನೋಡಿ, ಕಡಲೆಬೇಳೆ ಮತ್ತು ಕೋಸು ಬೆಂದಿದೆ. ಇವಾಗ ನಾನು ಇದನ್ನು ಕಂಡಿ ಪಾತ್ರೆಯಲ್ಲಿ ಶೋಧಿಸ್ಕೊತೀನಿ. ಈಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಹಿಂಗು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸೇರಿಸ್ಕೊಂಡು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಈರುಳ್ಳಿ ಬಣ್ಣ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ನಾವು ಆಲ್ರೆಡಿ ಕೋಸು ಮತ್ತು ಕಡಲೆಬೇಳೆ ಬೇಯೋಕ್ಕೆ ಉಪ್ಪು ಹಾಕಿರೋದ್ರಿಂದ ನಾನು ಈ ಈರುಳ್ಳಿ ಫ್ರೈ ಆಗೋಕ್ಕೆ ಮಾತ್ರ ಬೇಕಾಗುವಷ್ಟು ಉಪ್ಪು ಸೇರಿಸ್ಕೊತೀನಿ. ಇದಕ್ಕೆ ಸೇರಿಸ್ಕೊಂಡು ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೀಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ಈಗ ಕಡಲೆಬೇಳೆ ಮತ್ತು ಎಲೆಕೋಸು ಬೇಯಿಸಿದ್ದಂಥದ್ದು ಇಟ್ಕೊಂಡಿದ್ವಲ್ಲ ಕಂಡಿ ಪಾತ್ರೆಯಲ್ಲಿ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ಬೇಯಿಸಿದ ನೀರು ಅದನ್ನು ಚೆಲ್ಲಬೇಡಿ. ನೀವು ಬಸ್ಸಾರು ಅಥವಾ ತರಕಾರಿ ಸಾರು ಏನಾದರೂ ಮಾಡೋದಾದರೆ ಅದಕ್ಕೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ರಸಮ್ ಮಾಡ್ಕೊಳ್ಳಿ. ಅದು ಬೇಯಿಸಿರೋ ನೀರಲ್ವ, ಹಾಗಾಗಿ ಹೆಲ್ದಿ ಇರುತ್ತೆ, ಸುಮ್ಮನೆ ಚೆಲ್ಲಬೇಡಿ. ಈಗ ಕೋಸು ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಸೇರಿಸ್ಕೊತೀನಿ. ಇದಕ್ಕೆ ಫ್ರೆಶ್ ಆಗಿರೋದು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕಡಲೆಬೇಳೆ ಮತ್ತು ಎಲೆಕೋಸು ಜೊತೆ ತೆಂಗಿನಕಾಯಿ ಚೆನ್ನಾಗಿ ಬ್ಲೆಂಡ್ ಆಗಬೇಕು, ಹಂಗೆ ಮಿಕ್ಸ್ ಮಾಡ್ಕೋತೀನಿ. ಮದುವೆ ಮನೆಗಳಲ್ಲಿ ಸೈಡ್ ಡಿಶ್ಶಾಗಿ ಮಾಡ್ತಾರೆ ಈ ಪಲ್ಯ. ನೀವು ಮನೆಯಲ್ಲಿ ಅನ್ನ ರಸಮ್ ಜೊತೆ, ಅನ್ನ ತಿಳಿಸಾರು ಜೊತೆ, ಅನ್ನ ಸಾಂಬಾರು ಜೊತೆ, ಯಾವುದೇ ಸಾಂಬಾರಾಗಲಿ, ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಕೋಸು ಮತ್ತು ಕಡಲೆಬೇಳೆ ಪಲ್ಯ ರೆಡಿಯಾಗಿದೆ. ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು. ನೀವು ಒಂದು ಸಲ ಮನೇಲಿ ಮಾಡಿ ಕಡಲೆಬೇಳೆ ಮತ್ತು ಕೋಸು ಪಲ್ಯ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ. ನಿಮ್ಮ ಸಲಹೆ, ಸೂಚನೆಗಳು, ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬರೀ ಕೋಸು ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿ. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಎರಡೂ ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.